ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬೆಳ್ಳಿ ಹಬ್ಬ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ವತಿಯಿಂದ ಆರೋಗ್ಯ ಪಾದಕ್ಕಾಗಿ ಕಾಲು ನಡಿಗೆ ಎಂಬ ವಿಶೇಷ ಜಾಥಾ ಕಾರ್ಯಕ್ರಮವನ್ನು ಆಗಸ್ಟ್ 7ರಂದು ಬೆಳಗ್ಗೆ 8 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಒಎಲ್ಇ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದರು ಜುಲೈ 29ರಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಡಿಗೆ ಜಾಥಾವು ಕಾಲೇಜಿನಿಂದ ಹೊರಟು ಸುಳ್ಯ ನಗರದಲ್ಲಿ ನಡೆಯಲಿದೆ. ಕರ್ನಾಟಕ ಶಸ್ತ್ರಚಿಕಿತ್ಸಕರ ಒಕ್ಕೂಟವಾದ ಎಎಸ್ಐ ಹಾಗೂ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಜಾಥಾ ನಡೆದ ಬಳಿಕ ಬೆಳಿಗ್ಗೆ 10 ಗಂಟೆಯಿಂದ ನಡೆಸಲಾಗುವ ಡಯಾಬಿಟಿಕ್ ಫುಡ್ ಕ್ಯಾಂಪ್ನಲ್ಲಿ ಡಯಾಬಿಟಿಸ್ ಇರುವವರ ಪಾದದಲ್ಲಿ ಹೆಚ್ಚಿನ ತೊಂದರೆಗಳು ಕಾಣಿಸುವುದರಿಂದ ಕಾಲು ಮತ್ತು ಪಾದದ ಶಸ್ತ್ರಚಿಕಿತ್ಸಾ ತಜ್ಞರಾದ ಬೆಂಗಳೂರಿನ ಡಾಕ್ಟರ್ ಪ್ರದೀಪ್ ಮತ್ತು ಅವರ ತಂಡದಿಂದ ಮಧುಮೇಹದಿಂದ ಬಳಲುತ್ತಿರುವವರ ಪಾದದ ನೀಲಿನಕ್ಷೆಯನ್ನು ತೆಗೆದು ಒತ್ತಡದ ಬಿಂದುಗಳನ್ನು ಗುರುತಿಸುವ ವಿಶೇಷ ಪರೀಕ್ಷೆಯನ್ನು ನಡೆಸಲಾಗುವುದು. ಪಾದದ ರಕ್ತ ಸಂಚಾರವನ್ನು ಡಾಪ್ಲರ್ ಮೂಲಕ ತಪಾಸಣೆ ಮಾಡುವುದು, ಪಾದದ ಸ್ಪರ್ಶ ಜ್ಞಾನವನ್ನು ಪರೀಕ್ಷಿಸುವುದು, ಪಾದದ ಮತ್ತು ಕಾಲು ಬೆರಳುಗಳ ರಕ್ಷಣೆಗಾಗಿ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ರಕ್ತ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಿಕೊಡಲಾಗುವುದು ಎಂದರು. ಎಒಎಲ್ಇ ಅಧ್ಯಕ್ಷ ಹಾಗೂ ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕೆವಿ ಚಿದಾನಂದ, ಕಾಲೇಜಿನ ಡೀನ್ ಡಾಕ್ಟರ್ ನೀಲಾಂಬಿಕೈ ನಟರಾಜನ್, ಕಾಲೇಜಿನ ಆಡಳಿತ ಅಧಿಕಾರಿಯಾಗಿ ಡಾಕ್ಟರ್ ಸಿಆರ್ ಭಟ್, ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋಪಿನಾಥ್, ಡಾಕ್ಟರ್ ರಂಜಿತ್, ಡಾಕ್ಟರ್ ಸಾಯಿ ಗೀತಾ, ಡಾಕ್ಟರ್ ಗೀತಾ ದೊಪ್ಪ ಇವರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶಸ್ತ್ರಚಿಕಿತ್ಸಾ ವಿಭಾಗದ ವೈದ್ಯ ವಿದ್ಯಾರ್ಥಿಗಳು, ಕೆವಿಜಿ ಕಾಲೇಜಿನ ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜಿನ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು, ಕೆವಿಜಿ ಆಯುರ್ವೇದ ಕಾಲೇಜ್, ಕೆವಿಜಿ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಸುಳ್ಯದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಕೆವಿಜಿ ಮೆಡಿಕಲ್ ಕಾಲೇಜಿನಲ್ಲಿ ಕರ್ನಾಟಕ ಶಸ್ತ್ರಚಿಕಿತ್ಸಾ ತಜ್ಞರ ಸಂಘದ ಮಿಡ್ಕಾನ್ 2026 ರಾಜ್ಯ ಮಟ್ಟದ ಕಾನ್ಫರೆನ್ಸ್ ನಡೆಯಲಿದೆ. ಇದರಲ್ಲಿ ರಾಜ್ಯದ ಎಲ್ಲೆಡೆಯಿಂದ ಶಸ್ತ್ರಚಿಕಿತ್ಸಾ ತಜ್ಞರು, ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥನಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕೆವಿಜಿ ವೈದ್ಯಕೀಯ ಕಾಲೇಜಿನ 25ನೇ ವರ್ಷ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗ ವತಿಯಿಂದ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಎಎಸ್ಐ ಮಿಡ್ಕಾನ್ ಅಂತ ಒಂದು ದೊಡ್ಡ ರೀತಿಯ ಒಂದು ಕಾನ್ಫರೆನ್ಸ್ ನಾವು ಹಮ್ಮಿಕೊಂಡಿದ್ದೇವೆ. ಈ ಬರುವ ಆಗಸ್ಟ್ 8 ಮತ್ತು 9 ತಾರೀಕಿನಂದು ನಾವು ಇದನ್ನು ನಮ್ಮ ಕಾಲೇಜಿನ ಮತ್ತು ಆಸ್ಪತ್ರೆಯ ಪ್ರಿಮಿಸ್ನಲ್ಲಿ ಮಾಡ್ತಾ ಇದ್ದೇವೆ. ಇದೇ ಕಾರ್ಯಕ್ರಮದ ಹಿಂದಿನ ದಿನ ಅಂದರೆ ತಾರೀಕು 7ನೇ ಆಗಸ್ಟ್ ಆರೋಗ್ಯ ಪಾದಕ್ಕಾಗಿ ಕಾಲು ನಡಿಗೆ ಅಂತ ಒಂದು ವಿಶೇಷ ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಡಿಗೆಯ ಜಾಥಾವು ಕಾಲೇಜಿನಿಂದ ಹೊರಟು ಸುಳ್ಯ ನಗರದಲ್ಲಿ ನಡೆಯಲಿದೆ. ಕರ್ನಾಟಕದ ಶಸ್ತ್ರಚಿಕಿತ್ಸಾ ಕೂಟದ ಎಎಸ್ಐ ಹಾಗೂ ಇಂಡಿಯನ್ ಪೋಡಿಯಾಟ್ರಿಕ್ ಸೊಸೈಟಿ ಅಸೋಸಿಯೇಷನ್ ಅಂತಂದರೆ ಈ ಕಾಲಿನ ಡಯಾಬಿಟಿಸ್ನವರಿಗೆ ಇರುವಂತಹ ಕಾಲಿನ ಅಲ್ಸರ್ ಮತ್ತು ತೊಂದರೆಗಳಿಗೆ ಅಂತ ಸೀಮಿತವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾಲ್ನಡಿಗೆ ಜಾಥಾ ಮುಗಿದ ಬಳಿಕ ಸಾಧಾರಣ 10 ಗಂಟೆ ನಂತರ ಡಯಾಬಿಟಿಕ್ ಫುಡ್ ಕ್ಯಾಂಪ್ನಲ್ಲಿ, ಅಂದರೆ ಯಾರ್ಯಾರಿಗೆ ಶುಗರ್ ಉಂಟು, ಕಾಲಿಗೆ ತೊಂದರೆ ಇಲ್ಲದೇ ಇರಲಿ, ಅವರಿಗೆ ಹೆಚ್ಚಿನ ತೊಂದರೆ ಆಗದಾಗೆ ಮತ್ತು ಇದ್ದ ತೊಂದರೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾಲಿನ ಮತ್ತು ಪಾದದ ವಿಶೇಷ ತಪಾಸಣೆಗಳನ್ನು ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಕಾಲು ಮತ್ತು ಪಾದದ ಶಸ್ತ್ರಚಿಕಿತ್ಸಾ ವೈದ್ಯರುಗಳಾದ ಡಾಕ್ಟರ್ ಪ್ರದೀಪ್ ರಾವ್ ಮತ್ತು ಇವರ ತಂಡ ಮಧುಮೇಹದಿಂದ ಬಳಲುತ್ತಿರುವ ಪಾದಗಳ ತಪಾಸಣೆಗಳನ್ನು ನಡೆಸುತ್ತಾರೆ. ಪಾದದ ನೀಲಿನಕ್ಷೆಯನ್ನು ತೆಗೆದು ಒತ್ತಡದ ಬಿಂದುಗಳನ್ನು ಗುರುತಿಸುವ ವಿಶೇಷ ಪರೀಕ್ಷೆಯನ್ನು ನಡೆಸಲಾಗುವುದು. ಪಾದದಲ್ಲಿ ರಕ್ತ ಸಂಚಾರವನ್ನು ಡಾಪ್ಲರ್ ಮೂಲಕ ತಪಾಸಣೆ ಮಾಡಲಾಗುವುದು. ಪಾದದ ಸ್ಪರ್ಶ ಜ್ಞಾನವನ್ನು ಪರೀಕ್ಷಿಸುವುದು ಹಾಗೂ ಪಾದದ ಮತ್ತು ಬೆರಳುಗಳ ರಕ್ಷಣೆಗಾಗಿ ಮುನ್ನೆಚ್ಚರಿಕೆಯ ಕ್ರಮ ಮತ್ತು ಇದರ ಗಾಯವನ್ನು ಆಗದಾಗೆ ಇರುವಂತಹ ಮಾಹಿತಿಗಳನ್ನು ನೀಡಲಾಗುತ್ತದೆ. ಮಧುಮೇಹಕ್ಕೆ ಸಂಬಂಧಿಸಿದ ರಕ್ತ ಪರಿಶೋಧನೆಗಳನ್ನು ಕೂಡ ಉಚಿತವಾಗಿ ಮಾಡಲಾಗ್ತದೆ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯ ಅಧ್ಯಕ್ಷರು ಕೆವಿ ಚಿದಾನಂದ ಸರ್ ಹಾಗೂ ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಚಿದಾನಂದ ಸರ್, ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಡೀನ್ ನೀಲಾಂಬಿಕೆ ನಟರಾಜನ್ ಮೇಡಮ್, ಕಾಲೇಜಿನ ಆಡಳಿತ ಅಧಿಕಾರಿಗಳು ಡಾಕ್ಟರ್ ಸಿಆರ್ ಭಟ್, ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋಪಿನಾಥ್ ಪೈ ನಾನೇ ಹಾಗೂ ನನ್ನ ಒಟ್ಟಿಗೆ ಡಿಪಾರ್ಟ್ಮೆಂಟ್ ರನ್ ಮಾಡುತ್ತಿರುವಂತಹ ಡಾಕ್ಟರ್ ರಂಜಿತ್ ಮತ್ತು ಡಾಕ್ಟರ್ ಸಾಯಿ ಗೀತಾ ಹಾಗೂ ನಮ್ಮೆಲ್ಲರಿಗೂ ಒಂದು ಗ್ರೂಪಾಗಿರುವಂತಹ ಡಾಕ್ಟರ್ ಗೀತಾ ದೊಪ್ಪ ಇವರ ಎಲ್ಲ ಸಹಕಾರದಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಶಸ್ತ್ರಚಿಕಿತ್ಸಾ ವಿಭಾಗದ ವೈದ್ಯ ವಿದ್ಯಾರ್ಥಿಗಳು, KVG ಕಾಲೇಜಿನ ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜಿನ ಶಿಕ್ಷಕವೃಂದ ಹಾಗೂ ವಿದ್ಯಾರ್ಥಿಗಳು, KVG ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, KVG ಕಾಲೇಜ್ ಆಫ್ ಫಿಸಿಯೋಥೆರಪಿ, ಸುಳ್ಯದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ನ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು KVG ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಕರ್ನಾಟಕ ಶಸ್ತ್ರಚಿಕಿತ್ಸಾ ತಜ್ಞರ ಸಂಘ ASI ಕರ್ನಾಟಕ ಸ್ಟೇಟ್ ಚಾಪ್ಟರ್ ಇದರ ಮಿಡ್ಕಾನ್ ಅಂದರೆ ಈ ಮಕ್ಕಳಿಗೆ ಅಂದರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವರಿಗೆ ಒಂದು ಜ್ಞಾನವನ್ನು ಪರಿಚಯಿಸುವ ಹಾಗೆ ಅವರಿಗೆ ಬೇಕಾದ ಶಸ್ತ್ರಚಿಕಿತ್ಸೆ ವಿಷಯ ಅನೇಕ ಟಾಪಿಕ್ಗಳನ್ನು, ಪೇಪರ್ ಪ್ರೆಸೆಂಟೇಷನ್ಗಳನ್ನು ಹಾಗೂ ಪೋಸ್ಟರ್ ಪ್ರೆಸೆಂಟೇಷನ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಮಾಹಿತಿಯನ್ನು ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ವಿತರಿಸಿ ಕಾರ್ಯಕ್ರಮದ ಯಶಸ್ವಿಯಾಗಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದರಲ್ಲಿ ಡಯಾಬಿಟಿಸ್ ಪೇಷಂಟ್ ಮಾತ್ರನಾ ಅಲ್ಲ, ಆ ಬಾರ್ಡರ್ ಇರೋರು ಕೂಡ? ಡಯಾಬಿಟಿಸ್ ಹೆಸರು ಬಂದವರು ಅಂದರೆ ಬಾರ್ಡರ್ ಅಂತ ಇಲ್ಲ. ಡಯಾಬಿಟಿಸ್ ಅಲ್ಲಿ ಯಾವ ಹೇಗೆಂದರೆ ಬಾರ್ಡರ್ ಅಂತ ಇಲ್ಲ. ಡಯಾಬಿಟಿಸ್ ಒನ್ಸ್ ಡಯಾಬಿಟಿಕ್ ಪೇಷಂಟ್ ಇದು ಆಲ್ವೇಸ್ ಡಯಾಬಿಟಿಕ್ ಪೇಷಂಟ್, ವೆದರ್ ಇಸ್ ಅಂಡರ್ ಕಂಟ್ರೋಲ್ ಆರ್ ನಾಟ್ ಅಂಡರ್ ಕಂಟ್ರೋಲ್ ಅಂತ ಇರೋ ಮಾತ್ರ ವಿಷಯ ಇರುವಂಥದ್ದು. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ನವರು ನನಗೆ ಏನೂ ಆಗುದಿಲ್ಲ ಅಂತ ಹೇಳುವಂಥ ಕಂಡೀಷನ್ ಇರ್ತಾರೆ, ಯಾವ ಸಿಸ್ಟಮಿಂದ ಮದ್ದು ಮಾಡ್ತಾರೆ. ಆದರೆ ಈ ರೋಗದ ಚಿಹ್ನೆಗಳು ಕಂಟ್ರೋಲ್ ಇಲ್ಲದ ಸಮಯದಿಂದ ಸೆನ್ಸರಿ ನ್ಯೂರೋಪತಿ, ಮೋಟಾರ್ ನ್ಯೂರೋಪತಿ ಮತ್ತು ಅಟೋನಾಮಿಕ್ ನ್ಯೂರೋಪತಿ ಅಂತ ತೊಂದರೆಯಿಂದಾಗಿ ಕಾಲಿಗೆಲ್ಲ ಗಾಯ ಆಗೋದು ಅವರಿಗೆ ಗೊತ್ತೇ ಆಗಿಲ್ಲ. ಹಾಗೆ ಅಂಥದ್ದಲ್ಲಿ ಪ್ರಿವೆನ್ಷನ್ ಅಂತ ಇರುವಂಥದ್ದು ಮುಖ್ಯವಾಗಿ ನಾವು ನಮಗಿರುವಂಥದ್ದು. ಯಾಕಂದರೆ ಒಮ್ಮೆ ಹಾಳಾದದನ್ನು ನಾವು ರಿಪೇರಿ ಮಾಡ್ಬೋದು ಅಷ್ಟೇ, ಆದರೆ ಹಾಳಾದದನ್ನು ರಿಪೇರಿ ಮಾಡಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ಇದು ಇನ್ನು ಮುಂದೆ ಅಂದರೆ ಪೇಷಂಟ್ಗಳಿಗೆ ಚಿಕ್ಕ ಪ್ರಾಯದಲ್ಲಿ 33 ವರ್ಷದಿಂದ 50 ವರ್ಷ ಒಳಗೆ ಡಯಾಬಿಟಿಸ್ ಬಂದಿರ್ತದೆ. ಆ ಸಮಯದಲ್ಲಿ ನಾವು ಅವರಿಗೆ ಪಾದದ ಈ ಒಂದು ಜ್ಞಾನವನ್ನು ಅವರಿಗೆ ಹೇಳಿಕೊಟ್ರೆ ಕಾಲನ್ನು ಉಳಿಸಬಹುದು ಅಂತ ಹಾಗೆ ಸೇವ್ ಲಿಂಬ್, ಮನುಷ್ಯನ ಕಾಲು, ಬೆರಳು ಪ್ರತಿಯೊಂದು ಅಂಗದಲ್ಲಿ ಊನತೆ ಬರದ ಹಾಗೆ ಮಾಡಬೇಕಂದು ಅದಕ್ಕೆ ಇದನ್ನು ಮಾಡಲೇಬೇಕು. ಯಾಕೆಂದರೆ ಪ್ರಿವೆನ್ಷನ್ ಈ ಪ್ರೆಷರ್ ಬ್ಯಾರಿಂಗ್ ಪಾಯಿಂಟ್ಸ್ ಹೇಳ್ತೇವೆ. ನಮ್ಮದು ಮನುಷ್ಯಂದು ಕಾಲು ಅಂದರೆ ಈ ಒಂದು ಟ್ರೈಪಾಡ್ನಾಗೆ ಅದರಲ್ಲಿ ಒಂದು ಚೂರು ಎಲ್ಲ ಸಿಸ್ಟಮಲ್ಲಿ ವ್ಯತ್ಯಾಸ ಬಂದ ಕೂಡಲೇ ಅದರಲ್ಲಿ ತೊಂದರೆಗಳು ಬರ್ತದೆ ಲೆಕ್ಕ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಿಡ್ಕಾನ್ ಅಂದರೆ ಶಸ್ತ್ರಚಿಕಿತ್ಸಾ ತಜ್ಞರ ಈ ಒಂದು ಸಮ್ಮೇಳನ. ಇದು ರಾಜ್ಯದಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞರ ಒಂದು ಸಂಘ ಇದೆ, ದೇಶದಲ್ಲಿ ಇದೆ. ASI ಅಂತೇಳಿ, ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಅಂತೇಳಿ. ಅದು ಕರ್ನಾಟಕ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಮಿಡ್ಕಾನ್ ಅಂತೇಳಿ ಹೇಳಿ ಪ್ರತಿ ವರ್ಷ ನಡೆಸುವಂಥ ಸಮ್ಮೇಳನವನ್ನು ನಾವು ಈ ಬಾರಿ ಸುಳ್ಯದಲ್ಲಿ ಆಗಸ್ಟ್ 8 ಮತ್ತು 9ನೇ ತಾರೀಕಿನಂದು KVG ಮೆಡಿಕಲ್ ಕಾಲೇಜಿನಲ್ಲಿ ಹಾಕಿಕೊಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳೆಲ್ಲ ಇದಕ್ಕೆ ಬರಲಿಕ್ಕಿದ್ದಾರೆ. ಹಾಗೂ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 600ಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸಾ ತಜ್ಞರು, ಅದರಲ್ಲಿ ಸುಮಾರು ಒಂದು 300 ಮಂದಿ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುವಂಥವರು. ಅವರು ಹಲವಾರು ಪ್ರಬಂಧಗಳನ್ನು ಮಂಡಿಸಿ ಅದರ ಬಗ್ಗೆ ವಿಶೇಷ ಚರ್ಚೆಯನ್ನು ಸಹ ನಡೆಯಲಿಕ್ಕಿದೆ. ಹಾಗೂ ಆ ಸಂದರ್ಭದಲ್ಲಿ ಈ ಒಂದು 7ನೇ ತಾರೀಕಿಗೆ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನಾವು ಡಯಾಬಿಟಿಸ್ ಮೆಲೈಟಸ್ನ ಒಂದು ಪಾದವನ್ನು ಯಾವ ರೀತಿ ರಕ್ಷಣೆ ಕೊಡ್ಬೋದು ಅಂತೇಳಿ ಹೇಳೋದಕ್ಕೆ ಬೇಕಾದಂಥ ತಜ್ಞ ವೈದ್ಯರುಗಳು ಬರ್ತಾರೆ. ಆಗ ಕಾಲಿನಲ್ಲಿ ಕೆಲವರಿಗೆ ಹುಣ್ಣಿದ್ದವರು ಅಥವಾ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವವರು, ಕಾಲಿನಲ್ಲಿ ನರದ ದೌರ್ಬಲ್ಯತಿದ್ದವರೆಲ್ಲ ಬಂದು ಅದರ ವಿಶೇಷ ತಜ್ಞರ ಸಲಹೆಯನ್ನು ಪಡಿಬೋದು. ಅದೇ ರೀತಿ 8-9 ತಾರೀಕಿಗೆ 8ನೇ ತಾರೀಕಿಗೆ ಹಲವಾರು ಪ್ರಬಂಧಗಳನ್ನು ಮಂಡನೆ ಮಾಡ್ತಾರೆ. ಹಲವಾರು ತಜ್ಞರುಗಳು ಬರ್ತಾರೆ, ಬೇರೆ ಹೊರ ರಾಜ್ಯಗಳಿಂದ ಸಹ ಬರ್ತಾರೆ. ಅವರೆಲ್ಲ ವಿಶೇಷವಾಗಿ ಈ ಪ್ರಬಂಧವನ್ನು ಮಂಡಿಸಿ 2 ದಿವಸದ ಒಂದು 600 ವೈದ್ಯರುಗಳ ತಂಡ ಇಲ್ಲಿ ಸುಳ್ಯಕ್ಕೆ ಬಂದು ಈ ಒಂದು ನಮ್ಮ ಏನು ಮೆಡ್ಕಾನ್ ಅಂತೇಳಿ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ಆಗ್ತದೆ, ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಒಂದು ರಾಜ್ಯ ಮಟ್ಟದ ಈ ಶಸ್ತ್ರಚಿಕಿತ್ಸಾ ಸಮ್ಮೇಳನ. ಅದೇ ರೀತಿ ಇಲ್ಲಿ ಇರುವಂತಹ ಹಲವಾರು ರೋಗಿಗಳನ್ನು ಸಹ ಅವರು ನೋಡಲಿಕ್ಕಿದ್ದಾರೆ. ಹಾಗೂ ಇಲ್ಲಿ ಆಪರೇಷನ್ಗಳನ್ನು ಸಹ ಕೆಲವು ವಿಚಾರಗಳನ್ನು ಮಂಡನೆ ಮಾಡಿ ಅದನ್ನೆಲ್ಲ ಹೊಸ ವಿಧಾನಗಳನ್ನು ಸಹ ತಿಳಿಸಲಿಕ್ಕಿದ್ದಾರೆ. ಇಂಥ ಕಾರ್ಯಕ್ರಮದ ಆರ್ಗನೈಸಿಂಗ್ ಚೇರ್ಮನ್ ಆಗಿ ಡಾಕ್ಟರ್ ಗೋಪಿನಾಥ್ ಪೈ, ನಮ್ಮ ಶಸ್ತ್ರಚಿಕಿತ್ಸಾ ವಿಭಾಗದ ಹೆಡ್, ಅದೇ ರೀತಿ ಡಾಕ್ಟರ್ ರಂಜಿತ್, ಡಾಕ್ಟರ್ ಸಾಯಿ ಗೀತಾ, ಡಾಕ್ಟರ್ ಗೋಪಿನಾಥ್, ಗೀತಾದಪ್ಪ ಅವರು ಹಾಗೂ ಇನ್ನಿತರ ಎಲ್ಲ ನಮ್ಮ ವೈದ್ಯಕೀಯ ಸೂಪರಿಂಟೆಂಡೆಂಟ್. ಮುಖ್ಯವಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡುವರು ನಮ್ಮ ವೈದ್ಯಕೀಯ ಕಾಲೇಜಿನ ಡೀನ್ ಆಗಿರುವಂಥ ಶ್ರೀಮತಿ ನೀಲಾಂಬಿಕೆ ನಟರಾಜನ್ ಅವರು ಹಾಗೂ ಉಳಿದ ಎಲ್ಲ ವೈದ್ಯರುಗಳು ಸಹ ಮಾಡಲಿಕ್ಕಿದ್ದಾರೆ. ವೈದ್ಯ ವಿದ್ಯಾರ್ಥಿಗಳಿಗೆಲ್ಲ ಇದೊಂದು ಸದಾವಕಾಶ. ಇಂಥ ಒಂದು
ವ್ಯವಸ್ಥೆಯನ್ನು ನೋಡುವಂಥದ್ದು. ಹಾಗೂ ಊರಿನ ಜನತೆಗೆ ಇಂಥ ಕಾರ್ಯಕ್ರಮ ಇಲ್ಲಿ ಆಗುವಂಥದ್ದು ಒಂದು ಸುಳ್ಯಕ್ಕೆ ಒಂದು ಹೆಮ್ಮೆ ಹಾಗೂ ಸುಳ್ಯದ ಒಂದು ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತಾರೆ. ಅಥವಾ ಯಾವ ರೀತಿಯ ಔಷಧಿಯನ್ನು ತಗೋಬೇಕು, ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಬೇಕು, ಹಾಗೂ ಕೆಲವರಿಗೆ ಇನ್ಸುಲಿನ್ ಇದ್ದರೆ ಅದು ಇನ್ಸುಲಿನನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕು, ಸೆಲ್ಫ್ ಎಕ್ಸಾಮಿನೇಷನ್. ಈಗ ಅವರಿಗೆ ಟೆಸ್ಟ್ ಮಾಡಿ ಸಕ್ಕರೆ ಕಾಯಿಲೆಯಲ್ಲಿ ಸಕ್ಕರೆ ಎಷ್ಟು ಉಂಟು ಅಂತೇಳಿ ಗೊತ್ತು ಮಾಡುವಂಥದ್ದಿದೆ. ಅದೇ ರೀತಿ ರಕ್ತದಲ್ಲಿ 3 ತಿಂಗಳಿಗೊಮ್ಮೆ ಗೊತ್ತು ಮಾಡುವಂತಹ ಹಲವಾರು ಟೆಸ್ಟ್ಗಳಿದ್ದಾವೆ. ಹೊಸ ಹೊಸ ವಿಧಾನಗಳು ಬಂದಿದ್ದಾವೆ, ಹೊಸ ಹೊಸ ಚಿಕಿತ್ಸೆಗಳು ಬಂದಿದ್ದಾವೆ. ಅದನ್ನೆಲ್ಲ ಮನವರಿಕೆ ಮಾಡಲಿಕ್ಕೆ ಈ ಹೆಚ್ಚು ವರ್ಷ ಈ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಅದಕ್ಕೆ ಒಂದು ಅವರಿಗೆ ತುಂಬ ಪ್ರಯೋಜನ ಆಗ್ತದೆ. ಮತ್ತು ಆಧುನಿಕತೆ ಬಂದಾಗೆ ಅವರಿಗೆ ತಿಳಿಸುವಾಗ ಅವರ ಹೆಸರನ್ನು ನೋಂದಾಯಿಸಿ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಲಾಗಿದೆ. ಆ ದಿವಸ ಅವರು ಇಲ್ಲಿ ಬಂದು ರಿಜಿಸ್ಟರ್ ಮಾಡಿ ಅವರು ಉಚಿತವಾಗಿ ಅವರ ಇದು ನೋಡಬೇಕು. ಕೆಲವೊಂದು ಟೆಸ್ಟ್ಗಳಿಗೆ ಅವರು ಇದು ರಿಯಾಯಿತಿ ದರದಲ್ಲಿ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗ್ಬೋದು, ಕೆಲವೊಂದು ಟೆಸ್ಟ್ಗಳು ಅವರು ಉಚಿತವಾಗಿ ಮಾಡ್ತಾರೆ. ಆದರೆ ಮನುಷ್ಯರಿಗೆ ಅವರ ಕಾಲನ್ನು ಉಳಿಸಿಕೊಳ್ಳಲಿಕ್ಕೆ ಇದು ಒಂದು ಸದಾವಕಾಶ. ಈಗಲೇ ಇದಂತ ನಾವು ನೋಡ್ತಾ ಇದ್ದೇವೆ, ತುಂಬ ಜಾಸ್ತಿಯಾಗಿ ಉಲ್ಬಣ ಆದ ನಂತರ ಬರ್ತಾರೆ. ಎಷ್ಟೋ ಮಂದಿ ಕಾಲು ಕಟ್ ಮಾಡಬೇಕಾಗ್ತದೆ, ಹಾಗೂ ಅವರಿಗೆ ಚಿಕಿತ್ಸಾ ವಿಧಾನ ಸರಿ ಇಲ್ಲದೆ ಅವರು ಬಳಲ್ತಾ ಇದ್ದಾರೆ. ಅಂಥದಕ್ಕೆ ಇದು ಪ್ರಯೋಜನಕಾರಿಯಾಗ್ತದೆ. ಅದು ಮುನ್ನೂರು ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅವ್ರು ನೀವು ಆಹ್ವಾನಿಸೋರು ಬರೋದಲ್ಲ, ಯಾರು ಬೇಕಾದ್ರು ವೈದ್ಯ ವಿದ್ಯಾರ್ಥಿಗಳು ಬರುವ ಹಾಗೆ? ಅಂದರೆ ಅವರಿಗೆ ಪ್ರಬಂಧವನ್ನು ಇಂಥ ಒಂದು ಸನ್ನಿವೇಶದಲ್ಲಿ ಮೆಡ್ಕಾನ್ ಅಂಥದ್ದು ಮತ್ತು ನ್ಯಾಷನಲ್ ಲೆವೆಲ್ ಇದರಲ್ಲಿ ಮಂಡಿಸಬೇಕು ಅಂತೇಳಿ ಅವರ ಸ್ನಾತಕೋತ್ತರ ವಿದ್ಯಾರ್ಥಿ ಜೀವನದಲ್ಲಿ ಮಾಡಬೇಕು ಅಂತೇಳಿದೆ. ಒಬ್ಬೊಬ್ಬರು 2 ಪೇಪರನ್ನು ಮಾಡಬೇಕು ಅಂತೇಳಿದೆ. ಅವ್ರು ಬಂದು ಅದನ್ನು ಇದರ ಮುಖಾಂತರ ಪೆಂಡ್ರೈವ್ ಮುಖಾಂತರ ತಂದು ಅವರಿಗೆ ಒಂದು 10 ರೂಮುಗಳು ಬೇರೆ ನಾವು ಇದು ಮಾಡಿರ್ತೇವೆ. ಅದನ್ನು ಮಂಡನೆ ಮಾಡಿ ತಜ್ಞ ವೈದ್ಯರುಗಳ ಸರ್ಟಿಫಿಕೇಟನ್ನು ಅವ್ರು ಪಡಿಬೇಕು. ಆಗ ಮಾತ್ರ ಅವರಿಗೆ ಸ್ನಾತಕೋತ್ತರ ಪದವೀಧರ ಸರ್ಟಿಫಿಕೇಟ್ ಸಿಗುವಂಥದ್ದು. ಅದರಿಂದಾಗಿ ಅದು ಕಂಪಲ್ಸರಿ ಆಗಿದೆ, ಅಷ್ಟು ಮಂದಿ ಬರಲೇಬೇಕು. ಅದರಿಂದಾಗಿ ಅಷ್ಟೊಂದು ವೈದ್ಯ ವಿದ್ಯಾರ್ಥಿಗಳು ಬರ್ತಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.